ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬೆಕ್ಕು ಅಡ್ಡ ಬಂದ್ಬಿಡ್ತು. ಇದು ಅಪಶಕುನನ? ಬನ್ನಿ ಇದನ್ನ ಅರ್ಥ ಮಾಡ್ಕೋ. ಈ ನಂಬಿಕೆ ಬಂದು ನಮಗೆ ನೂರಾರು ವರ್ಷಗಳಿಂದ ಇದೆ. ಈ ನಂಬಿಕೆ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನೂರಾರು ವರ್ಷಗಳ ಹಿಂದೆ ಒಂದು ಊರಿಂದ ಇನ್ನೊಂದು ಊರಿಗೆ ಟ್ರಾವೆಲ್ ಮಾಡಬೇಕು ಅಂತಂದ್ರೆ ಬೈ ವಾಕ್, ಒಂದು ನಡ್ಕೊಂಡು ಹೋಗ್ಬೇಕಾಗಿತ್ತು, ಇಲ್ಲ ಎತ್ತಿನ ಗಾಡಿಗಳಲ್ಲಿ ಹೋಗ್ಬೇಕಾಗಿತ್ತು, ಇಲ್ಲ ಕುದುರೆಗಳಲ್ಲಿ ಹೋಗ್ಬೇಕಾಗಿತ್ತು. ಆಗ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ ಮಧ್ಯ ಕಾಡೆ ತಾನೇ ಇರ್ತಿದ್ದು. ಕಾಡಲ್ಲಿ ನಾವು ಟ್ರಾವೆಲ್ ಮಾಡೋ ಪರಿಸ್ಥಿತಿನೂ ಇತ್ತು. ಈ ಕತ್ಲೆಗಳಲ್ಲಿ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ದೀಪಗಳನ್ನ ಇಟ್ಕೊಂಡು ನಾವು ಟ್ರಾವೆಲ್ ಮಾಡ್ತಾ ಇದ್ದೋ. ಇನ್ನೊಂದು ವಿಷಯ ನಾವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಬೆಕ್ಕು ಅಂತಂದ್ರೆ ಇಟ್ ಕ್ಯಾನ್ ಬಿ ಎನಿಥಿಂಗ್, ಲೈಕ್ ಕ್ಯಾಟ್ ಫ್ಯಾಮಿಲಿ ಅಂತ ಕರೀತಾರೆ. ಅದು ಹುಲಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಸಿಂಹನೂ ಆಗಿರ್ಬೋದು. ಕತ್ಲೆಯಲ್ಲಿ ಅದು ಎದುರುಗಡೆ ಯಾವುದೇ ಬಂತು ಪ್ರಾಣಿ ಅಂತಂದ್ರೂ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಇದನ್ನ ನೋಡಿದ ಎತ್ತುಗಳಾಗಿರ್ಲಿ, ಕುದುರೆಗಳಾಗ್ಲಿ ಎದುರಿಗೆ ಸ್ಟಾರ್ಟ್ ಆಗ್ತಿತ್ತು, ಡಿಸ್ಟರ್ಬ್ ಆಗ್ತಿತ್ತು. ಆಗ ಏನ್ ಮಾಡ್ತಿದ್ರು, 2 ನಿಮಿಷ ಅದನ್ನ ನಿಲ್ಲಿಸಿ ಅದ್ರ ಮನ್ಸು ಒಂದು ಲೆವೆಲ್ಗೆ ಸೆಟಲ್ ಆದ್ಮೇಲೆ ಅದನ್ನ ಓಡಿಸ್ಕೊಂಡು ಹೋಗ್ತಾ ಇದ್ರು. ಸೊ ಯೂಶಲಿ ದೀಪದ ಬೆಳಕಿಗೆ ಇದ್ರ ಕಣ್ಗಳು ತುಂಬಾ ಪ್ರಕಾಶವಾಗಿರ್ತಿತ್ತು. ಇದನ್ನ ನೋಡಿ ಯಾರಿಗೆ ಆದ್ರೂ ಭಯ ಆಗ್ತಾ ಇತ್ತು. ಈ ಬೆಕ್ಕು ಅಥವಾ ಬೆಕ್ಕು ಜಾತಿಯ ಪ್ರಾಣಿಗಳಲ್ಲಿ ಒಂದು ಹವ್ಯಾಸ ಇದೆ. ಏನು ಅಂತಂದ್ರೆ, ದಾರಿಗಳಲ್ಲಿ ಹೋಗ್ಬೇಕಾದ್ರೆ ಇಲ್ಲ ಒಂದ್ ಕಡೆ ದಾಟಾದ್ಮೇಲೆ 2 ನಿಮಿಷ ನಿಂತು ಅದ್ ಬಂದಿದ್ದ ದಾರಿನ ನೋಡ್ಕೊಂಡು ಅದ್ ಮುಂದೆ ಹೋಗುತ್ತೆ. ಸೊ ನಡ್ಕೊಂಡು ಹೋಗ್ತಿದ್ದವ್ರು ಏನ್ ಮಾಡ್ತಿದ್ರು ಅಂದ್ರೆ 2 ನಿಮಿಷ ನಿಂತು ಅದು ಹೋಗಿದ್ಯಾ ಅಂತ ನೋಡಿ ಆಮೇಲೆ ಮುಂದೆ ಹೋಗ್ತಾ ಇದ್ರು. ಈ ವಿಚಾರಗಳನ್ನ ಅವರು ಅವರ ಸೇಫ್ಟಿಗೋಸ್ಕರ ಅವ್ರು ಫಾಲೋ ಮಾಡ್ತಿರೋ ಹೊರತು ಮೂಢನಂಬಿಕೆಯಾಗಿ ಇದನ್ನ ಫಾಲೋ ಮಾಡ್ತಿರ್ಲಿಲ್ಲ. ನೆಕ್ಸ್ಟ್ ಟೈಮ್ ನೀವು ನಿಮ್ಮ ಬೀದಿಗಳಲ್ಲೇ ಆಗಿರ್ಲಿ, ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ವೇಲೇ ಆಗಿರ್ಲಿ, ಬೆಕ್ಕು ಅಡ್ಡ ಬಂತು ಅಂದ್ರೆ ಹೆದರ್ಬೇಡಿ. ಯಾಕಂತಂದ್ರೆ ಬೆಕ್ಕು ನೋಡಿ ಇಲಿ ಹೆದರ್ಕೋಬೇಕು, ಮನುಷ್ಯ ಹೆದರ್ಕೋಬೇಕು. ಪಾಯಿಂಟ್.